ಎಸ್ಪಿನ ಅಮಾನತ್ ಮಾಡ್ತಾರೆ, ಅನಧಿಕೃತ ಬ್ಯಾನರ್ ಹಾಕಬಾರ್ದು ಅಂತ ಹೇಳಿ ನ್ಯಾಯಾಲಯದ ಕಟ್ಟುನಿಟ್ಟಿನ ಆದೇಶಗಳಿದೆ. ಆದರೂ ಕಾರ್ಪೊರೇಷನ್ ಕಮಿಷನರ್ಸ್ ಅವರೆಲ್ಲ ಅಪ್ಪ ಒಂದು ನಿಮಿಷ ತಾಳಪ್ಪ. ಕಾರ್ಪೊರೇಷನ್ ಕಮಿಷನರೇ ಎಲ್ಲ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಬಾಲಬುಡುಕರಾಗಿದ್ದಾರೆ. ನಮ್ಮಲ್ಲಿ ಈ ಥರದ್ದು ಒಂದು ಇನ್ಸ್ಟೆನ್ಸ್ ಕೊಡ್ರಿ ದೇಶದಲ್ಲಿ. ಒಂದ್ರಿ ಕಾರ್ಪೊರೇಷನ್ ಕಮಿಷನರ್ ಏನು ಮಾಡ್ತಾನಪ್ಪ ಅವನು? ಅವ್ನಿಗೇನಾಗಿದೆ? ಅವ್ನು ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯನಿಗೆ ಏನಾಗಿದೆ? ಅವ್ರ ಚೇರ್ ಉಳಿಬೇಕು. ಸಿದ್ದರಾಮಯ್ಯನವ್ರಿಗೆ ಆ ಚೇರ್ ಉಳಿಬೇಕು, ಇವ್ರಿಗೆ ಈ ಚೇರ್ ಉಳಿಬೇಕು. ಇಂಥ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಫ್ಲೂಕಾಗಿ ಸರಿ MLA ಆಗ್ಬಿಟ್ಟು ಇಂಥ MLA ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರೆ ಒಂದು 500 ಜನ ಹೆಸರು ಹೇಳ್ತೀನಿ. ನನ್ನ ಹತ್ರ ಅಷ್ಟು ಉದಾಹರಣೆಗಳಿದೆ. ನಾನು 49 ವರ್ಷ ಆಯಿತು ಪಾಲಿಟಿಕ್ಸ್ ಬಂದು. ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವೆಲ್ಲ ಒಂದು ಕಡೆ ಕಿಸ್ಯಾಕೇನೂ ಆಗದಿರಾ ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ. ಅವ್ರು ಅನಾಥರ ಇದಾರ ಹಾಕೊಳ್ಳಿ, ಅವ್ರು ಏನಾದ್ರು ಅವರು ಇದಾಗೋಗ್ಲಿ, ಸತ್ಯ ನಾಶ ಆಗಲಿ. ವಾಲ್ಮೀಕಿ ಹೆಸರು ಹೇಳ್ತಿರಲ್ಲ, ನಿಮ್ಗೆ ಏನು ನೈತಿಕತೆ ಇದೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದು ಬೇಡ. 400-500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮಗೆ? ಕಾಲು ಕೆರೆದು ಜಗಳಕ್ಕೆ ಬರುವಂಥ ಕೆಲಸ ಇದು. ಇಂಥ ಕೆಲಸವನ್ನು ಖಂಡಿಸಬೇಕಾಗ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನ ನಾವೆಲ್ಲ ಒಂದು ಕಡೆ ಖಂಡಿಸ್ತೇ ಹೋದ್ರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ. ತಾಯಿ ಭಗವಂತನಲ್ಲಿ ವಿನಂತಿ ಮಾಡ್ತೀನಿ. ಅವರು ಇನ್ನೊಂದು 6 ತಿಂಗಳಾದ್ಮೇಲೆ ನನಗೆ ಮಾತಾಡೋರು, ರಾಮುಲು ಅವರಿಬ್ರು, ಅಣ್ಣ ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಒಟ್ಟಿಗೆ ಹೋಯ್ತೀವಿ ಅಂತ. ಅವರೇ ಎಲ್ಲ ಒಂದು ಕಡೆ ಯಾವ ರೆಡ್ಡಿ ಅವ MLA ಹೆಸರು ಆತಾನೆ, ಬೇಡ್ರಪ್ಪ ನಿಮ್ಮ ಮನೆ ಕಾಯ್ನಾಗ ನಮ್ಗೆ ಸಾಕಾಗ್ಬಿಟ್ಟಿದ್ದೀವಿ, ನೀವು ಇವಾಗೆ ಸೇರ್ಕೊಬಿಡ್ರಪ್ಪ ಅಂತ ಹೇಳಿ ಅವರೇ ಇವ್ರಿಗೆ ವಿಳ್ಳೆದೆಲೆ ಕೊಟ್ಟು ಈ ಜಿಲ್ಲೆಯೆಲ್ಲ ರಾಷ್ಟ್ರಕ್ಕೆ ಒಂದು ಮಾರಕವಾದ ಕೆಲಸವನ್ನು ಮಾಡಿ ಜನ ತಲೆ ಬಗ್ಸ್ತಕ್ಕಂಥ ಅದಕ್ಕೆ ಕಾರಣರಾಗಿದ್ದೀರಿ. ನಾನು ಇದನ್ನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ರಾಷ್ಟ್ರಕ್ಕೆ ಮೋದಿಯವರ ಒಂದು ದಿನನಿತ್ಯದ ಬೆಳವಣಿಗೆಗಳು, ತೀರ್ಮಾನಗಳು, ಚಿಂತನೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಾನು ಅಲ್ಲಿಂದಾನೇ ನನಗೆ ಇಷ್ಟೊಂದು ನೋವಾಗಬೇಕಾದ್ರೆ ಇಲ್ಲೇ ಇರ್ತಕ್ಕಂಥ ಬೇರೆಯವ್ರಿಗೆ ಯಾವ ರೀತಿ ಆಗ್ಬೋದು? ನಿಮ್ಮ ಈ ದುಷ್ಕೃತ್ಯಗಳನ್ನು ಖಂಡಿಸ್ತೀವಿ. ನಾನು ಒಬ್ಬನೇ ಖಂಡಿಸೋದಲ್ಲ, ಇಡೀ ದೇಶದ ಈ ಭಾಗದ ಜನನೂ ಖಂಡಿಸ್ತಾ ಇದ್ದಾರೆ. ಅದಲ್ದಿರ ಇವರಿಗೆ ಅಂತ್ಯಕಾಲ ಬಂದಿದೆ. ಈ ಅಂತ್ಯಕಾಲಕ್ಕೆ ಜನಗಣಮನ ಹೇಳೋ ಪರಿಸ್ಥಿತಿ ಬರ್ತದೆ. ಒಂದು ನಿಮಿಷ ತಾಳ್ರಿ. ಯಾರ್ರೀ CID? ಯಾರ ಕೈ ಕೆಳಗಡೆ ಇದೆ CID? ಹೌದಾ? ಅದೇ ನಾನು ಹೇಳ್ತೀನಲ್ಲ, ಹೋಮ್ ಮಿನಿಸ್ಟ್ರು ರಬ್ಬರ್ ಸ್ಟಾಂಪ್ ಆಗ್ಬಿಟ್ಟವ್ರೆ ಪಾಪ. ಅವ್ರು ಒಳ್ಳೆಯವರು. ನಾನು ತುಮಕೂರು, ನಾನು ಕೂಡ ಆ ಜಿಲ್ಲೆಯವನೇ. ಆತನ ಪರ್ಸನಲ್ ಆಗಿ ನೋಡಿದ್ದೀನಿ. ಪರ್ಸನಲ್ ಆಗಿ ಅವ್ರು ಏನೇನು ಮಾತಾಡ್ತಾರೆ ಅಂತ ನಾವು ಮಾತಾಡಕ್ಕೆ ಬರೋದಿಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನ? ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀವೇನಾದ್ರು ಸಿಟ್ಟಿಂಗ್ ಜಡ್ಜು ಕೊಡ್ಲಿಲ್ಲ ಅಂದ್ರೆ ಕೊಟ್ಬಿಡಿ CBIಗೆ, ಕೊಡಿ CBIಗೆ. ನಾವೇನು ಮಾಡೋದಿಲ್ಲ. ಅದು ಬೇಡ, ಇಲ್ಲ ಯಾವ್ದು ಕೊಡ್ಬೇಕು ಕೊಡಿ ಅನ್ನೋದು ಬಿಟ್ಟು ನಿಮ್ಮ ಕೈ ಕೆಳಗಡೆ ರಬ್ಬರ್ ಸ್ಟಾಂಪ್ ಏನು ಇಟ್ಕೊಂಡಿದ್ದೀರಿ? ಅವ್ರು ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತಿಂದಾನೇ ಜನಾರ್ದನ್ ರೆಡ್ಡಿ ಅವರು, ರಾಮುಲು ಅವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ರಕ್ಷಣೆಗೆ ಕೊಡಬೇಕಾಯ್ತದೆ. ಅದಲ್ದಿರ ಇನ್ನು ಮುಂದೆ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ಸಣ್ಣ ಘಟನೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ, NDA, ಜನತಾದಳ, ಜನತಾ ಪಕ್ಷ ಎರಡೂ ಸೇರಿ ನಾವು ಒಟ್ಟಾರೆಯಾಗಿ ನಿಮಗೆ ಓಡಾಡ್ದಾಗ ಮಾಡೋಂಥ ಕಾಲ ನೀವೇ ಸೃಷ್ಟಿ ಮಾಡ್ಕೋತಾ ಇದ್ದೀರಿ. DK ಶಿವಕುಮಾರ್ ಹೇಳಾರೆ, ನಾವು ಪರವಾಗಿರ್ತೀವಿ, ಭರತ್ ರೆಡ್ಡಿ ಪರವಾಗಿರ್ತೀವಿ ಅಂತ. ಒಂದು ನಿಮಿಷ ತಾಳ್ರಿ. DK ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ ಆಗಬೇಕು, ಸಿದ್ದರಾಮಯ್ಯನಿಗೆ ಸೀಟ್ ಹೋಗಬಾರ್ದು. ಈ ಶಿವಕುಮಾರು, ಸಿದ್ದರಾಮಯ್ಯನವರು ಯಾರು ಕೂಡ ರಾಜ್ಯದ ಆಡಳಿತ ಸತ್ತೋಗಿದೆ. ಅವ್ರಿಗೆ ಬೇಕಾಗಿರೋದು ಅವ್ರ ಚೇರ್ಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಅವ್ರ ಅಧಿಕಾರ. ಆದ್ರಿಂದ ಶಿವಕುಮಾರ್ ಯಾರು ಇರ್ತೀನಿ ಅಂತ ಹೇಳಕ್ಕೆ ಕಾನೂನು ಯಾರ್ದು ಮನೆಯದಲ್ಲ, ಯಾರ ಮನೆಯದು ಅಲ್ಲ ಕಾನೂನು. ಆ ಕಾನೂನನ್ನು ಏನಾದ್ರು ತಿರ್ಸ್ತೀರಾ ನೀವು ಅಂದ್ರೆ ಅದು ನಾಳೆ ನಿಮಗೆ ಮುಳುವಾಯ್ತದೆ. ಶಿವಕುಮಾರ್ ಇರ್ಬೋದು, ಬೇರೆಯವ್ರು ಇರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಡೈರೆಕ್ಟಾಗಿ ಬಂದು ನೀನು ಗುಂಡು ಹೊಡೆದು ಸಾಯಿಸಿರೋ, ಅದು ಯಾವನೋ ಪ್ರೈವೇಟ್, ಅದೇನು ಸೆಕ್ಯೂರಿಟಿ ನಮ್ಗೆ ಗೊತ್ತೇ ಇಲ್ಲ. ಅವೆಲ್ಲ ನಮ್ಮ ಜೀವನದಲ್ಲೇ ಗೊತ್ತಿಲ್ಲ. ಇದನ್ನ ಯಾರ ಮೇಲೆ ಹಾಕ್ಬೇಕು ಅಂತ ಇದ್ರಿ? ಬೈ ಚಾನ್ಸ್ ಏನಾದ್ರು ಇವ್ರ ಹತ್ರ ಗನ್ ಮ್ಯಾನ್ ಇದ್ದು ಯಾರೋ ಇದು ಮಾಡಿದ್ರೆ ಅದನ್ನ ಬಿಡೋರಿ, ಇದನ್ನ ಇಟ್ಕೊಳ್ಳೋರಿ. ಒಂದ್ ನಿಮಿಷ ತಾಳಿ. ಅಪ್ರೂವಲ್ ಆಗೋದು ಬೇರೆ ಸ್ವಾಮಿ, ಭಾಷಣ ಮಾಡಿದ್ರಿ 3 ದಿವಸ ಅಲ್ಲ ಕಾನೂನು ನಮ್ಮ ಅಲ್ಲಲ್ಲ. ಒಂದ್ ನಿಮಿಷ ತಾಳಿ. ಇಂಥ ಪಾಪದ ಕೆಲಸಗಳಿಗೆ ನಾನು ಯಾಕೆ ಅದನ್ನು ಉದಾಹರಣೆ ಕೊಟ್ಟೆ ಅಂದ್ರೆ, ಅಪ್ರೂವ್ ಆಗಿಲ್ಲ, ಮತ್ತೊಂದಿಲ್ಲ, ನನಗೂ ಮಾಹಿತಿ ಇದೆ. ಆದ್ರೆ ಜೀವ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ನೀವೇನು ಬಿಟ್ರಲ್ಲ 1 ಗಂಟೆ ಗಟ್ಟಲೆ, ನಿಮ್ಮ ಆದ್ಯತೆ ಏನು, ನಿಮ್ಮ ಮುಂದಿನ ಚಿಂತನೆ ಏನು? ಅದಕ್ಕೋಸ್ಕರ ಅದು ಹೇಳಿದ್ದೀನಿ. ನನಗನ್ನಿಸ್ತದೆ
ಇನ್ನೊಂದು 5 ನನಗೆ ಅವರಲ್ಲಿ ಏನೇನು ಇಲ್ರಿ, ಗೊಂದಲ ಆಗಿ ಕುಂತಿದೆ. ಯಾವುದೋ ಇಂಥದ್ದು ಒಂದೊಂದು ಬಂದು ಅಲ್ಲೊಬ್ಬ ಮೆಟ್ಲಾಗಿ ಗಬ್ಬು ನಾಟ ಆಗೋಯ್ತು. ಬಳ್ಳಾರಿ ಅಂತೂ ಇನ್ನೂ ಅಧ್ವಾನ ಆಯಿತು.